ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಕ್ಷಿಣ ಭಾರತದ ಸಿಎಂಗಳ ಸಭೆ ನಡೆಯುತ್ತೆ. ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ನಡೆಯುವಂತೆ ವೇದಿಕೆಯಲ್ಲಿ ದಕ್ಷಿಣ ರಾಜ್ಯಗಳ ಸಿಎಂಗಳ ಸಮಾಗಮ ಇದೆ. 31ನೇ ದಕ್ಷಿಣ ಭಾರತದ ರಾಜ್ಯಗಳ ಕೌನ್ಸಿಲಿಂಗ್ ಮೀಟಿಂಗ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಇವತ್ತು ನಡೆಯುವಂತಹ ಸಭೆಯ ಕುರಿತಂತೆ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಆ ಬಗ್ಗೆ ಮಾತಾಡೋಣ ಹರೀಶ್. ಸಭೆಯಲ್ಲಿ ನದಿ ನೀರು ವ್ಯಾಜ್ಯಗಳ ಬಗ್ಗೆ ಸಮಾಲೋಚನೆ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಂದಿನ ಸಭೆಯಲ್ಲಿ ಸಿಎಂ ಡಿಕೆಶಿ ವಿಜಯ್ ಮುಖಾಮುಖಿ ಆಗ್ತಾರೆ. ಸಭೆಯಲ್ಲಿ ಮೇಕೆದಾಟು ಯೋಜನೆ ವಿವಾದದ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ. ಯೋಜನೆ ಬಗ್ಗೆ ಸಭೆಯಲ್ಲಿ ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್ ತಿಳಿಸ್ತಾರೆ. ಯೋಜನೆಗೆ ತೀವ್ರ ವಿರೋಧವನ್ನ ತಮಿಳುನಾಡು ಈಗಾಗಲೇ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಈಗ ಇವತ್ತು ನಡೆಯುವಂತಹ ಸಭೆಯ ಕುರಿತಂತೆ ಬಹಳ ನಿರೀಕ್ಷೆ ಇದೆ. ಜೊತೆಗೆ ಹಲವು ವಿಚಾರಗಳ ಕುರಿತಂತೆ ಇವತ್ತು ಚರ್ಚೆ ಆಗೋದ್ರ ಜೊತೆಯಲ್ಲಿ ಕಾವೇರಿ ನೀರಿನ ವಿಚಾರ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನುವಂತಹ ಕುತೂಹಲ ಇಡೀ ರಾಜ್ಯದ ಜನರಿಗಿದೆ. ಹರೀಶ್, ಹೌದು ಮಧು, ಇವತ್ತು 31ನೇ ದಕ್ಷಿಣ ರಾಜ್ಯಗಳ ಸಭೆ ನಡೀತಾ ಇರುವಂತಹದ್ದು. ಈ ಕೌನ್ಸಿಲ್ನ ಸಭೆಯನ್ನ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 10:30ಕ್ಕೆ ಸರಿಯಾಗಿ ಕೋವಲಂನ ಒಂದು ಸಭಾಂಗಣದಲ್ಲಿ ಈ ಸಭೆ ನಡೆಯುವಂತಹದ್ದು. ಪ್ರಾಸ್ತಾವಿಕವಾಗಿ ಅಮಿತ್ ಶಾ ಅವರು ಮಾತಾಡ್ತಾರೆ. ನಂತರ ಬೇರೆ ಬೇರೆ ರಾಜ್ಯಗಳ, ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಸಭೆಯಲ್ಲಿ ಮಾತಾಡ್ತಾರೆ. ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳ ನಡುವೆ ಸಮನ್ವಯತೆಯನ್ನು ಸಾಧಿಸುವಂತಹದ್ದು, ಯೋಜನೆಗಳಲ್ಲಿ ಸಮನ್ವಯತೆ ಸಾಧಿಸುವಂತಹದ್ದು, ಮತ್ತೆ ನದಿ ನೀರಿನ ವ್ಯಾಜ್ಯಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸುವ ನಿಟ್ಟಿನಲ್ಲೂ ಕೂಡ ಈ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಕರ್ನಾಟಕ ಹಾಗೂ ತಮಿಳುನಾಡಿನ ಮಧ್ಯೆ ಇರತಕ್ಕಂಥ ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ ಆಗಿರ್ಬೋದು, ಮೇಕೆದಾಟು ಯೋಜನೆಯನ್ನ ನಿರ್ಮಾಣ ಮಾಡುವಂತ ವಿಚಾರವಾಗಿ ಕರ್ನಾಟಕ ಮೇಕೆದಾಟು ಯೋಜನೆ ಆಗಬೇಕು ಅನ್ನುವಂಥದ್ದನ್ನ ಬಯಸ್ತಾ ಇದೆ. ಆದರೆ ತಮಿಳುನಾಡು ಇದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನ ಮಾಡ್ತಾ ಇರುವಂತಹದ್ದು. ಇದರ ಬಗ್ಗೆಯೂ ಕೂಡ ಚರ್ಚೆನ ನಡೆಯುತ್ತೆ. ಕೇಂದ್ರ ಗೃಹ ಸಚಿವರಿಂದ ಇದಕ್ಕೊಂದು ಪರಿಹಾರ ಕೇಳುವಂತ ನಿಟ್ಟಿನಲ್ಲೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆನ ನಡೆಸಲಾಗುತ್ತೆ. ಬಹು ಮುಖ್ಯವಾಗಿ ಚೆನ್ನೈ ಆಗಿರ್ಬೋದು, ಬೆಂಗಳೂರು, ಹೈದರಾಬಾದ್ ಈ 3 ನಗರಗಳನ್ನ ಸಂಪರ್ಕ ಮಾಡೋದಕ್ಕೆ, ಮತ್ತೆ 3 ನಗರಗಳಲ್ಲಿ ಬಹು ಮುಖ್ಯವಾಗಿ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡುವಂತ ವಿಚಾರವಾಗಿ ಈ ಒಂದು ಸಭೆಯನ್ನ ನಡೆಯುತ್ತೆ. ಮತ್ತೆ ಕರ್ನಾಟಕಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಕೇಂದ್ರದ ಯೋಜನೆಗಳಾಗಿರ್ಬೋದು, ಮತ್ತೆ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನಗಳಾಗಿರ್ಬೋದು, ಈ ಒಂದು ಸಭೆಯಲ್ಲೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ದಕ್ಷಿಣ ಭಾರತದ ರಾಜ್ಯಗಳು ಎಲ್ಲರೂ ಕೂಡ ಒಟ್ಟಾಗಿ ಅಭಿವೃದ್ಧಿ ಮಾಡುವಂತಹ ದೃಷ್ಟಿಯಿಂದ, ಮತ್ತೆ ತಮ್ಮ ನಡುವೆ ಇರತಕ್ಕಂತಹ ವ್ಯಾಜ್ಯಗಳಾಗಿರ್ಬೋದು, ಮತ್ತೆ ಯೋಜನೆಗಳಲ್ಲಿ ಸಮನ್ವಯತೆಯನ್ನು ಸಾಧಿಸುವಂತಹ ವಿಚಾರವಾಗಿಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಗಳು ನಡೆಯುತ್ತೆ. ಮಧು, ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.